ಇದು ಯಾವುದೇ ಎಂಟ್ರಪ್ರನರ್ ಆಗ್ಬೋದು. ಆದರೆ ಇವತ್ತು ನಮಗೆ ಸಬ್ಜೆಕ್ಟ್ ಇರೋದು, ನೀವು 2 ದಿನ ಮಾತನಾಡಬೇಕಾಗಿರೋದು, ನಿನ್ನೆಯಿಂದ ಹಲವಾರು ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಯಶೋಗಾಥೆಗಳನ್ನು ತಿಳ್ಕೊಂಡಿದ್ದೀವಿ. ಅವರನ್ನು ಭೇಟಿ ಮಾಡಿದೆ ನಾನು. ನನಗನ್ನಿಸ್ತು ಇಲ್ಲಿ ಬಂದಾಗ ನನಗೆ ಭಾಳ ಕಡಿಮೆ ಗೊತ್ತಿದೆಯೇನೋ ಅಂತ ಅನ್ನಿಸ್ತಾ ಇತ್ತು ನನಗಾಗಲೇ ಬೆಳಗ್ಗೆ ಇಲ್ಲೇ ಕೆಲವ್ರನ್ನೆಲ್ಲ ಭೇಟಿ ಮಾಡಿದಾಗ. ಹಾಗಾಗಿ ಎಲ್ಲರೂ ಕೆಲವರು ಆಗಲೇ ಎಲ್ಲ ಶುರು ಮಾಡಿಬಿಟ್ಟಿದ್ದೀವಿ. ಭಾಳ ಸಂತೋಷದ ಸಂಗತಿ. ಅವರು ಇನ್ನು ಮುಂದಕ್ಕೆ ಹೋಗೋದಕ್ಕೂ ಕೂಡ ನಾವು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಕೃಷಿ ಉದ್ಯಮಶೀಲತೆ, ಕೃಷಿನ ಜೊತೆಗೆ ಸೇರಿಸಿದ್ದೀವಿ. ಎಂಟ್ರಪ್ರಿನರ್ಶಿಪ್ಗೆ ಕೃಷಿನ ನಾನೇನು ಹೇಳೋದು ಅಂತಂದರೆ, ಎಂಟ್ರಪ್ರಿನರ್ಶಿಪ್ ಇವತ್ತಿರೋದು ಸಿಟಿನಲ್ಲಿ ಮಾತ್ರ. ಇದು ಅರ್ಬನ್ ಸೆಂಟ್ರಿಕ್ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಮಾರ್ಕೆಟ್ ಮಾಡೋದಕ್ಕೆ ಎಲ್ಲದಕ್ಕೂ ನಮ್ಗೆ ಎಕೋಸಿಸ್ಟಮ್ ಇರೋದು, ವಾತಾವರಣ ಇರೋದು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಲ್ಲೂ ಇಲ್ಲ. ಬೆಂಗಳೂರು ಮಹಾನಗರದಲ್ಲಿ ನಾನು ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬಲ್ಲೆ. ಇಡೀ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಮಾಡ್ಯಾರೆ. MSMEಗಳೆಲ್ಲ ಉದ್ಯಮ ರಿಜಿಸ್ಟ್ರೇಷನ್ ಆಗಬೇಕು. ಸುಮಾರು 7 ಲಕ್ಷ ಉದ್ಯಮ ರಿಜಿಸ್ಟ್ರೇಷನ್ ನಮ್ಮ ರಾಜ್ಯದಲ್ಲಾಗಿದೆ. ಅದರಲ್ಲಿ 65% ಬೆಂಗಳೂರು ಮತ್ತು ಸುತ್ತಮುತ್ತನೇ ಇರೋದು. ಇನ್ನು 35% ಇಡೀ ರಾಜ್ಯದ. ಇನ್ನು ಬೇರೆ ಜಿಲ್ಲೆಗಳಿಗೆ 31 ಜಿಲ್ಲೆ ಅಂದರೆ 1 ಜಿಲ್ಲೆ ಬೆಂಗಳೂರು ಆಯಿತು, ಬೆಂಗಳೂರು ಗ್ರಾಮಾಂತರ ಆಯಿತು, ಅಥವಾ ಇನ್ನೇನೋ ಪಕ್ಕದಲ್ಲಿ ರಾಮನಗರ, ಚಿಕ್ಕಬಳ್ಳಾಪುರ ಇದನ್ನು ಸೇರಿಸ್ಕೊಂಡು ಒಂದು 3-4 ಬಿಟ್ಟರೆ ಇನ್ನು 27 ಜಿಲ್ಲೆ ಪಾಲು ಬರೀ 35%. ಹಾಗಾಗಿ ಇವತ್ತು ತಗೊಂಡಿರೋವಂಥ ಸಬ್ಜೆಕ್ಟ್ ಏನಿದೆ ನಮ್ಮ ಈ NGO ಸಂಸ್ಥೆ ಫೇವರ್ಡ್ಗೆ, ಭಾಳ ಉತ್ತಮವಾದಂಥ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೃಷಿ ಉದ್ಯಮಶೀಲತೆ, ರೂರಲ್ ಎಂಟ್ರಪ್ರಿನರ್ಶಿಪ್, ಅದರಲ್ಲೂ ಆಗ್ರೋ ಎಂಟ್ರಪ್ರಿನರ್ಶಿಪ್ ತೊಗೊಂಡ್ರೆ ಮಾತ್ರ ನಾವು ಎಂಟ್ರಪ್ರಿನರ್ಶಿಪ್ನ ಹಳ್ಳಿ ತನಕ ತೊಗೊಂಡೋಗ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲ ಎಂಟ್ರಪ್ರಿನರ್ಶಿಪ್ ಇದ್ದಿದ್ದು ಹಳ್ಳಿನಲ್ಲಿ ಅದನ್ನು ಕುಲಕಸುಬು ಅಂತ ಹೇಳ್ತಾಯಿದ್ರು. ಅಲ್ಲಿರೋವಂಥ ಸ್ಕಿಲ್ ಸೆಟ್ ಇತ್ತು ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಇದರಲ್ಲಿ ಅವ್ರ ಹತ್ರ ಸ್ಕಿಲ್ ಸೆಟ್ ಇತ್ತು. ಮಡಿಕೆಯಲ್ಲಿ ತಯಾರು ಮಾಡೋರು, ಬಟ್ಟೆ ತಯಾರು ಮಾಡೋರು, ಬ್ಯಾಂಬೂನಲ್ಲಿ ಬೆತ್ತದಲ್ಲಿ ತಯಾರು ಮಾಡೋರು, ಈ ಥರದ ಹಲವಾರು ಸಂಗತಿಗಳಿತ್ತು. ನಗರ ಪ್ರದೇಶದವರು ಹಳ್ಳಿನಲ್ಲಿ ತೊಗೊಂಡು ವಸ್ತುಗಳನ್ನು ತೊಗೊಂಡೋಗ್ತಿದ್ರು. ಆಗಲೇ ಗುರು ಅವರು ಹೇಳಿದ್ರು, ಕುರಿ ನಮ್ಮನ್ನು ಸಾಕ್ತಾ ಇರೋದು. ಹಾಗಾಗಿ ಅದೆಲ್ಲ ಮಾಡ್ತಿದ್ದಿದ್ದು ಹಳ್ಳಿ. ಆದರೆ ಸ್ವಾತಂತ್ರ್ಯ ಇದು ಪೂರ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಸಾರಿ ಸ್ವಾತಂತ್ರ್ಯ ಬಂದಮೇಲೆ ನಮ್ಮ ಸರ್ಕಾರದ ಯೋಚನೆಗಳು ಇತ್ಯಾದಿ ಎಲ್ಲ ಬಂದಾಗ ದೊಡ್ಡ ಇಂಡಸ್ಟ್ರಿಗೆ ಹೊಟ್ಟೋದ್ರು ಅವರು. ಲಾರ್ಜ್ ಇಂಡಸ್ಟ್ರಿ, ಪಬ್ಲಿಕ್ ಸೆಕ್ಟರ್ ಬಗ್ಗೆ ಗಮನ ಕೊಟ್ಟರು. ನೀವೆಲ್ಲರೂ ಓದಬೇಕಾದ್ರೆ ಮಸ್ಲಿನ್ ಬಟ್ಟೆನ ಬೆಂಕಿಪಟ್ಟಣದಲ್ಲಿ ಮಡಚಿಡ್ತಾಯಿದ್ರು ಅಂತ. ಇವತ್ತು ನಾವು ಹಾಕ್ಕೊಂಡಿರೋ ಯಾವುದಾದ್ರೂ ಬಟ್ಟೆನ ಬೆಂಕಿಪಟ್ಟಣದಲ್ಲಿ ಮಡಚಿಡೋಕ್ಕಾಗುತ್ತಾ? ಯೋಚನೆ ಮಾಡಿ. ಅಂದರೆ ಆ ನೇಕಾರನಿಗಿರೋವಂಥ ಸ್ಕಿಲ್ ಸೆಟ್ಟು ಅವನ ಹತ್ರ ಇತ್ತು, ಈಗಲೂ ಇದೆಯಂತೆ. ಆದರೆ ಅದು ಕಡಿಮೆ ಆಗ್ತಾ ಇದೆ. ಹಾಗಾದರೆ ಇದ್ದಿದ್ದು ರೂರಲ್ಲೇ ತಾನೇ, ಹಳ್ಳಿಯಲ್ಲೇ ತಾನೇ ಇದ್ದಿದ್ದು. ಹಾಗಾಗಿ ನಾವು ಈ ಕೃಷಿನ ತಗೊಂಡ್ರೆ ನಾವು ಏನೇನು ಮಾಡ್ಬೋದು ಅನ್ನೋವಂಥದ್ದು ನನ್ನ ಯಾಕಂದರೆ ಅದರ ಬಗ್ಗೆ ಹೆಚ್ಚು ವಿವರಕ್ಕೆ ಹೋಗಲ್ಲ. ಏನೇನಿದೆ ಕೃಷಿನಲ್ಲಿ, ಕೃಷಿ ಉದ್ಯಮಶೀಲತೆಯಲ್ಲಿ ರೈತ ಬೆಳಿತಾನೆ, ಅದನ್ನು ಪ್ರೊಡಕ್ಷನ್ ಅಂತೀವಿ. ಫ್ಯಾಕ್ಟ್ರಿನಲ್ಲೂ ಪ್ರೊಡಕ್ಷನ್ ಅನ್ನೋದು ಏನಂದರೆ ಬೆಳೆಯೋದನ್ನು ಇಲ್ಲಿ ಪ್ರೊಡಕ್ಷನ್, ಅವನು ಅದು ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಪ್ರೊಡಕ್ಷನ್ ಅಂತಾನೆ. ರೈತ ಬೆಳೆಯೋದು ಪ್ರೊಡಕ್ಷನ್. ಅದರ ನೆಕ್ಸ್ಟು ಮಾಡಬೇಕಾಗಿರುವಂಥ ಸಂಸ್ಕರಣೆ, ಅದನ್ನು ಪ್ರೋಸೆಸ್ಸಿಂಗ್ ಅಂತ ಕರಿತೀವಿ. ಫ್ಯಾಕ್ಟ್ರಿಯಲ್ಲಿ ಪ್ರೋಸೆಸ್ಸಿಂಗ್ ಅಂತೀವಿ. ಆಮೇಲೆ ವಿತರಣೆ, ಅದನ್ನು ನಾವು ಎಲ್ಲಿಗೆ ಕಳಿಸ್ಬೇಕು, ಲಾಜಿಸ್ಟಿಕ್ಸು ಇತ್ಯಾದಿ, ಮಾರ್ಕೆಟ್ಗೆ ತೊಗೊಂಡೋಗುವಂಥದ್ದು. ಈ ಥರ ಒಂದು 4 ಸಂಗತಿಗಳನ್ನು ಜೋಡಿಸಿದಾಗ ಕೃಷಿ ಉದ್ಯಮಶೀಲತೆಗೆ ಆಗುತ್ತೆ. ಹಾಗಾದರೆ ಏನೆಲ್ಲ ಮಾಡ್ಬೋದು? ಒಬ್ಬ ರೈತ ಕೂಡ ಒಬ್ಬ ಎಂಟ್ರಪ್ರಿನರ್ ಆಗ್ಬೋದು. ಒಬ್ಬನೇ ಆಗಬೇಕಾ ಅದೆಲ್ಲ, ಅದನ್ನು ಆಮೇಲೆ ಹೇಳ್ತೀನಿ. ಆದರೆ ಒಬ್ಬ ರೈತ ಕೂಡ ಎಂಟ್ರಪ್ರಿನರ್ ಆಗ್ಬೋದು. ಮುಖ್ಯವಾಗಿ ಬೇಕಾಗಿರೋದು ಈ ಸಂಸ್ಕರಣೆಯ ಭಾಗ. ಸಂಸ್ಕರಣೆ ಮಾಡ್ತಾ ಇರಬೇಕಾದ್ರೆ ಒಂದು ಪ್ರೋಸೆಸ್ನ ಫಾಲೋ ಮಾಡಬೇಕು. ಇಂಡಸ್ಟ್ರಿ ಅನ್ನೋದು ಯಾಕೆ ಉಳ್ಕೋತಾ ಇದೆ ಅಂತಂದರೆ, ಇಂಡಸ್ಟ್ರಿನಲ್ಲಿ ಪ್ರೋಸೆಸ್ಸು ಸೆಟ್, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಅದು ನಾನು ತಕ್ಷಣ ಹೇಳಬೇಕು ಅಂದರೆ ಮಾರ್ಗಸೂಚಿ SOPನೇ ಅಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸ್ವಾಮಿ. ಮಾರ್ಗಸೂಚಿ ಅದು ಇನ್ನೊಂದು ಪದಗಳು ಬಿಟ್ಟೋಯ್ತು, ಇರಲಿ. ಕ್ರಮಾನ್ವಯ ಮಾರ್ಗಸೂಚಿನೋ ಏನೋ ಒಂದು ಇರಬೇಕು. ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಅಂದರೆ ನಿರ್ದಿಷ್ಟವಾದ ಒಂದು ಉಪಕ್ರಮನ ಮಾಡೋದಕ್ಕೆ ಬೇಕಾಗಿರೋವಂಥ ಮಾರ್ಗಸೂಚಿ. ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ತಾರೆ. ಆ ಇಂಡಸ್ಟ್ರಿನಲ್ಲಿ 10 ಜನ ಇದ್ದಾರೆ.